ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಅಮೃತ ಕೆ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯೆ. ನಮ್ಮ ಭಾರತ ಇಡೀ ವಿಶ್ವದಲ್ಲಿ ಡಯಾಬಿಟಿಕ್ ಕ್ಯಾಪಿಟಲ್. ದಿನೇ ದಿನೇ ನಮ್ಮ ದೇಶದಲ್ಲಿ ಮಧುಮೇಹಿ ಪೇಷಂಟ್ಸಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂದಿನ ಸಂಚಿಕೆಯಲ್ಲಿ ನಾವು ಡಯಾಬಿಟಿಸ್ಗೆ 5 ಟಿಪ್ಸ್ ಅನ್ನು ತಿಳಿದುಕೊಳ್ಳೋಣ. ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆದ್ರೆ ನಾವು ಅದನ್ನು ಡಯಾಬಿಟೀಸ್ ಅಂತ ಕರಿತೇವೆ, ಅಥವಾ ಶುಗರ್ ಅನ್ನು ಮೆಡಿಕಲ್ ಟರ್ಮ್ ಅಲ್ಲಿ ಗ್ಲುಕೋಸ್ ಅಂತ ಕೂಡ ಕರಿತೇವೆ. ಮಧುಮೇಹಿಯವರಿಗೆ ಏನೆಲ್ಲ ಲಕ್ಷಣ ಕಾಣಿಸ್ತದೆ? ಒಂದು ತುಂಬಾ ಬಾರಿಕೆ ಆಗುವಂತದ್ದು, ಮೂತ್ರ ಪದೇ ಪದೇ ಹೋಗುವಂತದ್ದು, ಸುಸ್ತಾಗುವಂತದ್ದು, ವೆಯ್ಟ್ ಲಾಸ್ ಆಗುವಂತದ್ದು, ಮತ್ತೆ ಕಾಲಲ್ಲಿ ಗಾಯ ಆದ್ರೆ ಅದು ಗುಣ ಆಗದೆ ಇರುವಂತದ್ದು. ಡಯಾಬಿಟಿಸ್ಗೆ ಸೈಡ್ ಎಫೆಕ್ಟ್ಸ್ ಇದೆ, ಅದೇನಂತ ತಿಳಿದುಕೊಳ್ಳೋಣ. ದೇಹ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಹೊಂದಿದೆ. ಊಟ ಸಿಗುದಿಲ್ಲ ಅಂತ ಅನ್ಕೊಂಡು ನಮ್ಮ ದೇಹ ನಮ್ಗೆ ಬೇಕಾಗಿರುವಂತಹ ಸಕ್ಕರೆ ಅಂಶವನ್ನು ಯೂಸ್ ಮಾಡ್ಕೊಂಡು ಮತ್ತೆ ಉಳಿದದ್ದನ್ನು ಅದನ್ನು ಸ್ಟೋರ್ ಮಾಡ್ತದೆ ಕೊಬ್ಬಿನ ರೀತಿಯಲ್ಲಿ. ಸೊ ಅದೇ ಕೊಲೆಸ್ಟ್ರಾಲ್. ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಏನಾಗುತ್ತೆ, ಎಲ್ಲೆಲ್ಲಿ ರಕ್ತನಾಳ ಇರ್ತದೆ ಅಲ್ಲೆಲ್ಲಿ ಹೋಗಿ ಬ್ಲಾಕ್ ಮಾಡ್ತದೆ. ಒಂದು ಹಾರ್ಟ್ ಬ್ಲಾಕ್ ಆಗ್ಬಹುದು, ಅದನ್ನು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಅಂತ ಕರಿತೇವೆ. ಇನ್ನೊಂದು ಸ್ಟ್ರೋಕ್ ಆಗ್ತದೆ. ನೆಕ್ಸ್ಟ್ ಡಯಾಬಿಟೀಸ್ ಬಂದಾಗ ಕಣ್ಣಿಗೆ ಪೊರೆ ಬರುವಂತದ್ದು. ನಮ್ಮ ಭಾರತ ಇದಕ್ಕೂ ಕೂಡ ನಂಬರ್ 1 ಕ್ಯಾಪಿಟಲ್ ಆಗಿದೆ. ಕಿಡ್ನಿಯ ಕೆಲಸ ಏನು? ರಕ್ತವನ್ನು ಪ್ಯೂರಿಫೈ ಮಾಡಿ ಅದರಲ್ಲಿ ಇರುವಂತಹ ಕೆಟ್ಟ ಅಂಶವನ್ನು ಹೊರಗೆ ಹಾಕುವಂತದ್ದು. ಸೊ ಅದರಲ್ಲಿ ಕೂಡ ಶೋಷಣಿಗೆ ತರ ಸಣ್ಣ ಸಣ್ಣ ರಂಧ್ರ ಇರ್ತದೆ. ಸೊ ಆ ರಂಧ್ರದಲ್ಲಿ ಈ ಶುಗರ್ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಆ ರಂಧ್ರ ದೊಡ್ಡದಾಗಿ ಅದ್ರ ಒಳಗಿಂದ ಶುಗರ್ ಅಂಶ ಹೊರಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಶುಗರ್ ಅಂದ್ರೆ ಗ್ಲೂಕೋಸ್ ಅಂಶ. ಇದೇ ರೀತಿ ಕ್ರಮೇಣ ಆಗ್ತಾ ಇದ್ದಾಗ ಕಿಡ್ನಿ ಫೇಲ್ ಆಗುತ್ತೆ. ಡಯಾಬಿಟಿಕ್ ಫುಟ್ ಅಂದ್ರೆ ಕಾಲಲ್ಲಿ ತಂತಾನೆ ಗಾಯ ಆಗುವಂತದ್ದು, ಮತ್ತೆ ಅಲ್ಲಿ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆ ಬೆರಳನ್ನು ಕಟ್ ಮಾಡ್ತಾರೆ. ಮತ್ತೆ ನೀವು ಮುಂದೆ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೂ ಕಾಲೇ ಕಟ್ ಮಾಡ್ತಾರೆ. ಇದೆಲ್ಲದ್ರಿಂದನೂ ನೀವು ದೂರ ಇರ್ಬೇಕು ಅಂತ ಹೇಳಿದ್ರೆ ನಾನ್ ಹೇಳುವಂತಹ 5 ಟಿಪ್ಸ್ ನಿಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ಬೇಕು. ವಿತ್ ದ ಎಕ್ಸಸೈಸ್ ಅತಿ ಮುಖ್ಯವಾಗಿರುವಂತದ್ದು. ಫಸ್ಟ್ ಟಿಪ್, ನೀವು ಮಿಲ್ಲೆಟ್ಸ್ ಗೆ ಸ್ವಿಚ್ ಆಗ್ಬೇಕು. ಮಿಲ್ಲೆಟ್ಸ್ ಅಂತ ಹೇಳಿದ್ರೆ ಸಿರಿಧಾನ್ಯ. ಸೊ ನೀವು ಅನ್ನ ತಿನ್ನೋದು ಕಮ್ಮಿ ಮಾಡಿ, ಇಲ್ಲಾಂದ್ರೆ ಅದನ್ನು ಬಿಟ್ಬಿಟ್ರೆ ಒಳ್ಳೇದು. ಗೋಧಿ ಅಂತೂ ತಿನ್ಲೇಬೇಡಿ, ಬಿಕಾಸ್ ಅದ್ರಲ್ಲಿ ಒಂದು ಗ್ಲೂಟಿನ್ ಅಂತ ಒಂದು ಅಂಶ ಇರುತ್ತೆ. ಅದು ನಿಮ್ಮ ಪ್ಯಾಂಕ್ರಿಯಾಸ್ ಅಂದ್ರೆ ಇನ್ಸುಲಿನ್ ಉತ್ಪತ್ತಿ ಮಾಡುವಂತ ಗ್ರಂಥಿಯನ್ನು ನಿಧಾನವಾಗಿ ಡಿಸ್ಟ್ರಾಯ್ ಮಾಡುತ್ತೆ. ಸೊ ಡಿಸ್ಟ್ರಾಯ್ ಮಾಡಿದ್ರೆ ಇನ್ಸುಲಿನ್ ಉತ್ಪತ್ತಿ ಆಗಲ್ಲ, ಮತ್ತೆ ಡಯಾಬಿಟಿಸ್ ಇಂದ ಯಾವತ್ತೂ ದೂರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನೀವು ಮಿಲ್ಲೆಟ್ಸ್ ಅಂದ್ರೆ ಸಿರಿಧಾನ್ಯವನ್ನು ಯೂಸ್ ಮಾಡಿದ್ರೆ ಬೆಸ್ಟ್. ಅದ್ಯಾವ್ದಂದ್ರೆ ರಾಗಿ, ನವಣೆ, ಸಜ್ಜೆ, ಕುಡು. ಆಯ್ತಾ? ಇದ್ರಲ್ಲಿ ನೀವು ಇಡ್ಲಿ, ದೋಸೆ, ಚಪಾತಿ ಮತ್ತು ಪಲಾವ್ ಎಲ್ಲ ಮಾಡ್ಕೊಂಡು ತಿನ್ಬಹುದು. ಇಡ್ಲಿ ಆದ್ರೆ 2, ದೋಸೆ ಆದ್ರೂ 2, ಚಪಾತಿ ಆದ್ರೂ 2. ಮತ್ತೆ ನೀವು ಪಲಾವ್ ಏನ್ ತಿಂತೀರ ಅದು ಒಂದು ಸಣ್ಣ ಬೌಲ್ ಅಲ್ಲಿ 1 ಬೌಲ್ ತಿಂದ್ರೆ ಬೆಸ್ಟ್. ನಿಮ್ಮ ಆಹಾರ ಪದ್ಧತಿಯಲ್ಲಿ ನೀವು ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಬಳಸಬೇಕು, ಮತ್ತೆ ಸೊಪ್ಪಿನ ತರಕಾರಿ ಆದ್ರೆ ಬೆಸ್ಟ್. ಯಾಕೆ ಅಂದ್ರೆ ಇದ್ರಲ್ಲಿ ಡಯಟರಿ ಫೈಬರ್ಸ್ ಇರ್ತದೆ. ಡಯಟರಿ ಫೈಬರ್ಸ್ ಅಂತ ಹೇಳಿದ್ರೆ ನಾರಿನಂಶ ಹೆಚ್ಚಾಗಿರೋದ್ರಿಂದ ನೀವು ತಿನ್ನುವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಥವಾ ಶುಗರ್ ಅಂಶ ಇದ್ದದ್ದು ಡೈರೆಕ್ಟ್ ಆಗಿ ಬ್ಲಡ್ಗೆ ಹೋಗಲ್ಲ, ಮೆಲ್ಲ 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 ರಕ್ತಕ್ಕೆ ಕಳಿಸ್ತದೆ. ಅವಾಗ ಇನ್ಸುಲಿನ್ ಬಂದು ಜೀವಕೋಶಕ್ಕೆ ಬೇರೆ ಬೇರೆ ಕಡೆ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಇದರಿಂದಾಗಿ ನಿಮ್ಮ ಶುಗರ್ ಲೆವೆಲ್ಸ್ ಕಮ್ಮಿ ಬರುತ್ತೆ. ನೆಕ್ಸ್ಟ್, ನಿಮ್ಮ ಆಹಾರದಲ್ಲಿ ನೀವು ಕಾಳುಗಳನ್ನು ಬಳಸಿದ್ರೆ ಬಹಳಷ್ಟು ಒಳ್ಳೇದು. ಅದನ್ನ ನಾವು ಲೆಗ್ಯೂಮ್ಸ್ ಮತ್ತೆ ಪಲ್ಸಸ್ ಅಂತ ಕರಿತೇವೆ. ಸೊ ಇದು ಯಾಕೆ ಬೆಸ್ಟ್ ಅಂತ ಹೇಳಿದ್ರೆ ಇದ್ರದ್ದು ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಕಮ್ಮಿ ಇರ್ತದೆ. ಈ ರೀತಿಯಾದ ಎಫೆಕ್ಟ್ ನಮ್ಗೆ ಕಾಳುಗಳು ತಿಂದ್ರೆ ಸಿಗುತ್ತೆ. ಅಂಡ್ ಇದ್ರಲ್ಲಿ ಪ್ರೋಟೀನ್ ಕೂಡ ಹೆಚ್ಚಾಗಿರುತ್ತೆ. ರಾಜ್ಮಾ ಕಾಳಲ್ಲಿ ಅತಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇದೆ. ಮತ್ತೆ ನಾನು ತೋರಿಸುವಂತಹ ಚಾರ್ಟ್ ಅಲ್ಲಿ ನಿಮ್ಗೆ ಕಾಣಿಸ್ಬೋದು ಯಾವ್ದು ಕಾಳುಗಳಲ್ಲಿ ಎಷ್ಟೆಷ್ಟು ಗ್ಲೈಸಿಮಿಕ್ ಇಂಡೆಕ್ಸ್ ಇದೆ, ಮತ್ತೆ ಯಾವ್ದೆಲ್ಲ ನಿಮ್ಮ ಆಹಾರದಲ್ಲಿ ಬಳಸ್ಕೊಳ್ಬಹುದು ಅಂತ. ಇದನ್ನ ನೋಡಿ ನಿಮ್ಮ ಆಹಾರದಲ್ಲಿ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್, ಮೆಂತೆ ಬೀಜಗಳು. ಆಯುರ್ವೇದದ ಗ್ರಂಥ ಚರಕ ಸಂಹಿತದಲ್ಲಿ ಉಲ್ಲೇಖನ ಆಗಿದೆ, ನಾವು ಡಯಾಬಿಟೀಸ್ಗೆ ಮೆಂತೆ ಬೀಜಗಳನ್ನು ಉಪಯೋಗಿಸ್ಬೇಕು. ಅಂಡ್ ಸೈಂಟಿಫಿಕಲಿ ಕೂಡ ರೀಸನ್ ಇದೆ. ಯಾಕೆ ಅಂದ್ರೆ ಅದರಲ್ಲಿ ಟ್ರೈಗೋನೆಲ್ಲಾ ಅಂತ ಒಂದು ಅಂಶ ಇದೆ, ಅದು ನಿಮ್ಮ ಶುಗರ್ ಲೆವೆಲ್ ಅನ್ನು ಕಮ್ಮಿ ಮಾಡ್ತಾ ಬರುತ್ತೆ. ನಿಮ್ಮ ಆಹಾರದಲ್ಲಿ ಸಲಾಡ್ಸ್ ಅನ್ನು ಯೂಸ್ ಮಾಡ್ಬೇಕು. ಸಲಾಡ್ಸ್
ಅದು ಕೂಡ ಊಟದ ಮೊದ್ಲು. ಯಾಕಂದ್ರೆ ಊಟದ ಮೊದ್ಲು ತಕೊಂಡ್ರೆ ಅರ್ಧ ಹೊಟ್ಟೆ ತುಂಬುತ್ತೆ, ಮತ್ತೆ ಅದರ ನಂತರ ನೀವು ಊಟ ಮಾಡಿದ್ರೆ ಅಷ್ಟೊಂದು ಹಸಿವಾಗಲ್ಲ. ಅಂಡ್ ಈ ಕಾರಣದಿಂದ ಶುಗರ್ ಲೆವೆಲ್ ಕೂಡ ಏರಲ್ಲ. ಅಂಡ್ ತರಕಾರಿಯಲ್ಲಿ ಅತಿ ಕಮ್ಮಿ ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ಅಂಡ್ ಅದು ಕೂಡ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ತುಂಬಾ ಟೈಮ್ ಬೇಕಾಗುತ್ತೆ ನಿಮ್ಮ ರಕ್ತಕ್ಕೆ ಶುಗರ್ ಸೇರ್ಲಿಕ್ಕೆ. ಮತ್ತು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಇರ್ತದೆ. ಏನಾದ್ರೂ ಇನ್ಫ್ಲಮೇಷನ್ ಆಗಿದ್ರೆ ಅದನ್ನು ಕಮ್ಮಿ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಮಾಡ್ತದೆ. ಮಧುಮೇಹ ಪೇಷಂಟ್ಸ್ ಮೇಲೆ ರೀಸೆಂಟ್ ಆಗಿ ಒಂದು ರಿಸರ್ಚ್ ನಡೆದಿತ್ತು. ಅದರಲ್ಲಿ 20 ಜನ ಪೇಷಂಟ್ಸ್ ಗೆ ಓಟ್ಸ್ ಚಪಾತಿ ಕೊಟ್ಟಿದ್ರು, 20 ಜನ ಪೇಷಂಟ್ಸ್ ಗೆ ಬಾರ್ಲಿ ಚಪಾತಿ ಕೊಟ್ಟಿದ್ರು. 1 ತಿಂಗಳ ನಂತರ 2 ಗ್ರೂಪಿನ ಪೇಷಂಟ್ಸಿನ ಶುಗರ್ ಲೆವೆಲ್ಸ್ ಅನ್ನು ಚೆಕ್ ಮಾಡಿದ್ರು. ಅಂಡ್ ಓಟ್ಸ್ ತಕೊಂಡಂತಹ ಪೇಷಂಟ್ಸ್ ಅಲ್ಲಿ 35% ಅಷ್ಟು ಶುಗರ್ ಡೌನ್ ಆಗಿತ್ತು ಮೊದ್ಲಿನ್ಕಿಂತ. ಮತ್ತು ಬಾರ್ಲಿ ಚಪಾತಿ ತಕೊಂಡಂತಹ ಪೇಷಂಟ್ಸ್ ಅಲ್ಲಿ 75% ಅಷ್ಟು ಶುಗರ್ ಕಮ್ಮಿ ಆಗಿತ್ತು. ಸೊ ನೀವು ಕೂಡ ಬಾರ್ಲಿ ಚಪಾತಿಯನ್ನು ನಿಮ್ಮ ಆಹಾರದಲ್ಲಿ ಬಳಸ್ಕೊಳ್ಳಿ ಅಂಡ್ ಶುಗರ್ ಲೆವೆಲ್ಸ್ ದಿನೇ ದಿನೇ ಕಮ್ಮಿ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ಮ ಟ್ಯಾಬ್ಲೆಟ್ಸ್ ಅನ್ನು ತಗೊಳ್ಳೋದು ಮರಿಬೇಡಿ. ಕ್ರಮೇಣವಾಗಿ ನಿಮ್ಮ ಶುಗರ್ ಲೆವೆಲ್ಸ್ ಕಮ್ಮಿ ಆಗುತ್ತೆ, ಮತ್ತೆ ಮಾತ್ರೆ ಡೋಸೇಜ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಇನ್ನು 45 ನಿಮಿಷ ನೀವು ಕಂಟಿನ್ಯೂಸ್ ಆಗಿ ವಾಕಿಂಗ್ ಮಾಡ್ಬೇಕು. ಹೇಗಂದ್ರೆ ಫುಲ್ ಬೆವರ್ ಇಳಿದು ಹೋಗ್ಬೇಕು. ಸೊ ಅವಾಗ ನಿಮ್ಮ ಶುಗರ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಕೊಲೀಗ್ಸ್ ಅಲ್ಲಿ ಯಾರಿಗಾದ್ರೆ ಶುಗರ್ ಇದ್ರೆ ಈ ವಿಡಿಯೋನು ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ ಅಂಡ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿ. ನಿಮ್ಗೆ ಏನಾದ್ರೂ ಡಯಾಬಿಟಿಕ್ಗೆ ಡಯಟ್ ಚಾರ್ಟ್ ಬೇಕು ಅಥವಾ ಎಕ್ಸರ್ಸೈಸ್ ಬೇಕಿದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.